ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯ ಕೇಳುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ಕರ್ತನು ಕೊಡುವ ಸಂದೇಶಕ್ಕಾಗಿ ಎದುರು ನೋಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಬೆಳಗ್ಗೆಯೇ ಎದ್ದು ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿಮ್ಮ ವಾಕ್ಯಕ್ಕಾಗಿ ಕಾದುಕೊಂಡಿರಲು, ನಿಮ್ಮ ಚಿತ್ತವನ್ನು ಅರಿತುಕೊಂಡು ನಿಮ್ಮ ಸಾಕ್ಷಿಗಳಾಗಿ ಬದುಕಲು ನಿಮ್ಮ ಕೃಪೆ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರ ವಾಕ್ಯ ಕೇಳುವುದಕ್ಕಾಗಿ, ದೇವರ ಚಿತ್ತ ಅರಿತುಕೊಳ್ಳುವುದಕ್ಕಾಗಿ, ದೇವರ ಸಾಕ್ಷಿಗಳಾಗಿ ಬದುಕುವುದಕ್ಕಾಗಿ ಆ ದೇವರ ಕೃಪೆ ನಮಗೆ ಎಷ್ಟು ಅಗತ್ಯವಿದೆಯಲ್ಲವೋ ಅಂತಹ ಬಲವನ್ನು, ಅವಕಾಶವನ್ನು ದೇವರ ವಾಕ್ಯ ನಮಗೆ ಒದಗಿಸಿಕೊಡುತ್ತದೆ. ಯೇಸುವಿನ ಮಗುವಾಗಿ, ಆತನ ಸಾಕ್ಷಿಯಾಗಿ, ಆತನ ಭಕ್ತನಾಗಿ, ಆತನು ಇಷ್ಟಪಡುವ ರೀತಿಯಲ್ಲಿ ಯಾರಾದರೂ ಇರಬೇಕಾದರೆ ಅಂಥವರಿಗೆ ಬೇಕಾದಂತಹ ಅತ್ಯವಶ್ಯಕವಾದ ಅಗತ್ಯತೆ ಏನೆಂದು ಹೇಳ್ರಿ? ದುಡ್ಡೋ, ಇಲ್ಲವೇ ನಿಮ್ಮ ತಿಳುವಳಿಕೆಯೋ, ಜ್ಞಾನವೋ, ನಿಮ್ಮ ಸಾಮರ್ಥ್ಯವೋ, ನಿಮ್ಮ ಡಿಗ್ರಿಯೋ, ನಿಮ್ಮ ಸಾಮರ್ಥ್ಯವೋ? ಅದು ಯಾವುದೂ ಇಲ್ಲ ಪ್ರಿಯರೇ. ದೇವರು ಪರಿಶುದ್ಧನಾಗಿದ್ದಾರೆ. ನಿಮ್ಮ ಪರಲೋಕದ ತಂದೆ ಪರಿಶುದ್ಧನಾಗಿರುವ ಪ್ರಕಾರ ನೀವು ಸಕಲ ಪ್ರವರ್ತನೆಯಲ್ಲಿ ಪರಿಶುದ್ಧರಾಗಿರಿ. ಪರಿಶುದ್ಧರಾಗಿರೋದು ಅಂದರೆ ನಮ್ಮ ದೇಶದಲ್ಲಿ ದೇಹಶುದ್ಧಿ, ಶಿರಶುದ್ಧಿ, ದಂತಶುದ್ಧಿ, ಪಾದಶುದ್ಧಿ ಅನ್ನುತ್ತಾ ಹೀಗೆ ಬಹಿರಂಗವಾದ ಶುದ್ಧೀಕರಣಗಳು ಬಹಳಷ್ಟಿವೆ. ಅದು ಕೂಡ ಅವಶ್ಯಕವೇ. ಕುರುಡ ಫರಿಸಾಯನೇ, ಮೊದಲು ಪಾತ್ರೆಯನ್ನು ಒಳಗಡೆ ತೊಳೆ, ಆಗ ಹೊರಗೆ ಆ ಪಾತ್ರೆ ಶುದ್ಧಿ ಆಗ್ತದೆ ಎಂದು ಹೇಳಿರುವಂತೆ, ಹೊರಗಡೆ ಮಾತ್ರ ಶುದ್ಧಿಗೊಳಿಸಿದರೆ ಒಳಗಡೆ ಎಲ್ಲವೂ ಕೂಡ ಅಪವಿತ್ರವಾಗಿರ್ತದಲ್ಲವೇ? ಒಳಗಡೆ ತೊಳೆಯುವಾಗ ನಾವು ಪಾತ್ರೆಯನ್ನು ಹೊರಗಡೆ ಕೂಡ ತೊಳೆದಂತೆ ನಿಮ್ಮ ಹೃದಯ ಶುದ್ಧಿಯನ್ನು ನೀವು ಕಾಪಾಡಿಕೊಂಡರೆ ನಿಮ್ಮ ಪ್ರವರ್ತನೆಯಲ್ಲಿಯೂ ನಿಮ್ಮ ಜೀವಿತ ಕಾಲದಲ್ಲಿಯೂ ಎಲ್ಲಾ ರೀತಿಯಲ್ಲಿ ಶುದ್ಧೀಕರಣ ಉಳ್ಳವರಾಗಿ ಜೀವಿಸುತ್ತೀರಿ. ನಾವು ಬಹಿರಂಗವಾದ ಶುದ್ಧೀಕರಣದ ಕುರಿತು ಬಹು ಜಾಗರೂಕತೆ ವಹಿಸ್ತೇವೆ. ಬಹಳ ಬೆಸ್ಟ್ ಸೋಪ್ಸು, ಪರ್ಫ್ಯೂಮ್ಸು, ಡ್ರೆಸ್ಸಸ್ಸು, ಏನ್ ಪ್ರಿಯರೇ, ಸ್ನಾನ ಮಾಡೋದು ಎಲ್ಲ ಪಾಲಿಸ್ತೇವೆ. ಶರೀರ ಶುಭ್ರಪಡಿಸಿಕೊಳ್ಳಲು ಬಹಳ ಆತುರ ಪಡ್ತೇವೆ. ಆದರೆ ಹೃದಯ ಶುದ್ಧಿ ಕುರಿತು ಎಂದಾದರೂ ಆಲೋಚಿಸ್ತಾ ಇದ್ದೀರಾ? ಇದು ಸೋಪಿನಿಂದ ತೊಳ್ಕೊಂಡ್ರೆ ಹೋಗೋದಿಲ್ಲ. ಹೃದಯದೊಳಗಡೆ ಇರುವಂತಹ ಕಲ್ಮಶ ಇದು ಆ್ಯಸಿಡ್ನಿಂದ ತೊಳೆದ್ರೂ ಕೂಡ ಹೋಗುವಂಥದ್ದಲ್ಲ. ಏನೋ ಮಾತ್ರೆಗಳು, ಔಷಧಿಗಳು ಬಳಸಿದ್ರೂ ಕೂಡ ತೊಳೆಯುವಂಥದ್ದಲ್ಲ. ಹೃದಯದಲ್ಲಿರುವಂತಹ ಘೋರವಾದ ವ್ಯಾಧಿ. ವಾಕ್ಯ ಹೇಳುತ್ತೆ, ಹೃದಯ ಎಲ್ಲಕ್ಕಿಂತಲೂ ಮೋಸವಾದದ್ದು, ಘೋರ ವ್ಯಾಧಿಗೊಳಗಾದದೆಂದು. ಅದನ್ನು ಗ್ರಹಿಸಿಕೊಳ್ಳಬಲ್ಲವನು ಯಾರು? ಮೋಸಕರವಾದ ಪಾಪ ವ್ಯಾಧಿಯಿಂದ ಕೂಡಿರುವ ಹೃದಯವು ಮೇಲಿಂದ ಮೇಲೆ ಕ್ರಿಸ್ತನ ರಕ್ತದಿಂದ ತೊಳೆದುಕೊಳ್ಳಬೇಕು. ಯೇಸು ಕ್ರಿಸ್ತನ ರಕ್ತವು ಪ್ರತಿ ಪಾಪದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸುತ್ತದೆ. ನಮಗೆ ಮನಸಾಕ್ಷಿ ಕೊಟ್ಟಿದ್ದಾರೆ ದೇವರು. ನೀವು ತಪ್ಪು ಮಾಡುವಾಗೆಲ್ಲ ನಿಮ್ಮ ಮನಸಾಕ್ಷಿ ನಿಮ್ಮನ್ನು ಎಚ್ಚರಿಸುತ್ತದೋ? ಬಹಳಷ್ಟು ಜನರಿಗೆ ಮನಸ್ಸಾಕ್ಷಿ ಮುದ್ರಿಕೊಂಡಿರುತ್ತೆ. ಕೆಲವರಿಗಂತೂ ಅದು ಸತ್ತ ಸ್ಥಿತಿಗೆ ಸೇರಿರುತ್ತೆ. ಆದರೆ ದೇವರ ವಾಕ್ಯ ನಮ್ಮನ್ನು ಬದುಕಿಸುತ್ತದೆ. ದೇವರ ವಾಕ್ಯ ಕೇಳ್ತಿರುವಾಗ ನಮ್ಮ ತಪ್ಪುಗಳು ನಮಗೆ ಗೊತ್ತಾಗ್ತವೆ. ನಮ್ಮ ಅಪವಿತ್ರತೆ ನಮಗೆ ಬಯಲಾಗುತ್ತೆ. ಕನ್ನಡಿಯಲ್ಲಿ ನೋಡಿಕೊಳ್ಳುವಾಗ ಹೇಗೆ ಸಂಗತಿಗಳೆಲ್ಲ ನಿಮಗೆ ಗೊತ್ತಾಗ್ತವೋ, ವಾಕ್ಯದಲ್ಲಿ ನಮ್ಮ ಹೃದಯ ಸ್ಥಿತಿ ಹೇಗಿದೆ ಎಂದು ನಾವು ಅರಿತುಕೊಳ್ಳುತ್ತೇವೆ. ಮೊಳಕಾಲೂರಿ ಪ್ರಾರ್ಥಿಸುವಾಗ ದೇವರ ಮುಖಕಾಂತಿಯಲ್ಲಿ ನಮ್ಮ ರಹಸ್ಯ ಪಾಪಗಳು ಕಾಣಿಸ್ತವೆ. ದೇವರ ಮಗುವಾಗಿ, ದೇವರಿಗಿಷ್ಟಕರವಾಗಿ ನೀವು ಬದುಕಬೇಕಾದ್ರೆ ದೇವರ ವಾಕ್ಯಾನುಸಾರವಾಗಿ ಆಯಾ ದಿನಕ್ಕೆ ತಕ್ಕಂತೆ ನಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಬೇಕು. ಒಮ್ಮೆ ವಾಕ್ಯ ಏನು ಹೇಳುತ್ತೆ ನೋಡಿ, ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 11ನೇ ವಚನದಲ್ಲಿ, ಹೃದಯ ಶುದ್ಧಿಯನ್ನಪೇಕ್ಷಿಸುವ ಸವಿ ಮಾತಾಡುವ ಮನುಷ್ಯನಿಗೆ ರಾಜನ ಸ್ನೇಹವು ದೊರೆಯುವುದು. ಹೃದಯ ಶುದ್ಧಿಯನ್ನು ಪ್ರೀತಿಸುವವನಿಗೆ ಆ ಶುದ್ಧ ಹೃದಯದೊಳಗಿಂದ ಬರುವ ಸತ್ಯ ಮಾತುಗಳು, ದಯೆಯ ಮಾತುಗಳು, ಕನಿಕರ, ಪ್ರೀತಿ ಉಳ್ಳವರಾಗಿ ಮಾತಾಡುವವರಿಗೆ, ಯಥಾರ್ಥತೆಯುಳ್ಳವರಿಗೆ ರಾಜನು ಅಂದರೆ ರಾಜಾದಿರಾಜನು, ಕರ್ತನಾದ ಯೇಸುರಾಜನು ಸ್ನೇಹಿತರಾಗಿರ್ತಾರಂತೆ. ಹೃದಯ ನೋಡುವ ಆತನಾಗಿದ್ದಾರೆ. ಮನುಷ್ಯನು ಹೊರತೋರುವಿಕೆಯನ್ನು ನೋಡುತ್ತಾನೆ, ಆದರೆ ದೇವರು ಹೃದಯವನ್ನು ನೋಡುತ್ತಾರೆ. ನಿಮ್ಮ ಹೃದಯ ದೇವರ ಮುಂದೆ ಸರಿಯಾಗಿಲ್ಲದಿದ್ದರೆ ದೇವರೊಂದಿಗೆ ನಿಮಗೆ ಸಹವಾಸವಿರಲ್ಲ. ಮಂತ್ರವಾದಿಯಾದ ಸಿಮೋನನು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದನಂತೆ, ಭಕ್ತನೆಂದು ಹೇಳಿಕೊಂಡಿದ್ದನಂತೆ. ದುಡ್ಡನ್ನು ತಂದು ಪರಿಶುದ್ಧಾತ್ಮನ ವರ ನನಗೂ ಕೊಡು ಅಂತ ಚೌಕಾಶಿ ಮಾಡಿ ಬೇಡಿಕೊಂಡ್ರೆ ಆ ದಿನ ಅಪೋಸ್ತಲನಾದ ಪೇತ್ರನು ಹೇಳ್ತಾನೆ, ನಿನ್ನ ಹೃದಯ ದೇವರ ಮುಂದೆ ಸರಿಯಾಗಿಲ್ಲ. ಈ ವಿಷಯದಲ್ಲಿ
ನಿನಗೆ ಪಾಲುಗಾರಿಕೆ ಇಲ್ಲ ಅನ್ನುತ್ತಾನೆ. ನೋಡೋಣ ಬನ್ನಿ, ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 20ನೇ ವಚನ. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲು ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ? ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲೂ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ. ಹೃದಯದೊಳಗೆ ಅಸೂಯೆ ಇಟ್ಕೊಂಡು, ಹೃದಯದೊಳಗೆ ಕೋಪ ಇಟ್ಕೊಂಡು, ಹೃದಯದೊಳಗೆ ದುರಾಸೆ ಇಟ್ಕೊಂಡು, ಹೃದಯದೊಳಗೆ ಮೋಸ ಇಟ್ಕೊಂಡು, ಯುಕ್ತಿ ಕುಯುಕ್ತಿಯಿಂದ ದೇವರ ಮುಂದೆ ಭಕ್ತರಂತೆ ನೀವು ನಟಿಸುವ ಪ್ರಯತ್ನ ಮಾಡೋದಾದರೆ ನಿಮ್ಮ ಅಂತರಂಗ ಅರಿತಿರುವ ದೇವರಿಗೆ ಅವು ಅಸಹ್ಯವಾಗಿ ಕಾಣಿಸಿಕೊಳ್ಳುವುದರಿಂದ ದೇವರೊಂದಿಗೆ, ದೇವರ ಸಹವಾಸದೊಂದಿಗೆ, ದೇವರ ಪ್ರೀತಿಯಲ್ಲಿಯೂ, ದೇವರ ಸನ್ನಿಧಿಯಲ್ಲಿಯೂ, ದೇವರ ಕಾರ್ಯಗಳಲ್ಲಿಯೂ ನಿಮಗೆ ಯಾವ ಪಾಲಿರೋದಿಲ್ಲ. ಬಹಳಷ್ಟು ಜನರು ಅವರಲ್ಲಿರುವ ತಲಾಂತುಗಳನ್ನು, ವರಗಳನ್ನು ದೇವರಿಗಾಗಿ ಬಳಸಬೇಕೆಂದು ಬಯಸುತ್ತಾರೆ. ಆದರೆ ದೇವರು ನಿಮ್ಮ ತಲಾಂತಿಗೋಸ್ಕರ, ನಿಮ್ಮ ವರಗಳಿಗೋಸ್ಕರ, ನಿಮಗಿರುವಂತಹ ಕೆಪಾಸಿಟಿ, ನಿಮ್ಮ ಶಕ್ತಿ ಸಾಮರ್ಥ್ಯದ ನಿಮಿತ್ತ ನಿಮ್ಮನ್ನು ಆರಿಸಿಕೊಳ್ತಾ ಇಲ್ಲ. ಆದರೆ ನಿಮ್ಮ ಸಮರ್ಪಣೆ, ನಿಮ್ಮ ಶುದ್ಧ ಹೃದಯವನ್ನು ಆತನು ಕೋರಿಕೊಳ್ತಿದ್ದಾನೆ. ಆತನು ಪರಿಶುದ್ಧನು. ಆತನೊಂದಿಗೆ ಇರಬೇಕೆಂದು ಬಯಸುವವರು ಪರಿಶುದ್ಧರಾಗಿರಬೇಕು. ದೇವರ ಮುಂದೆ ನಮ್ಮ ಹೃದಯ ಸರಿಪಡಿಸಿಕೊಳ್ಳಲಾರದಂತೆ ಏನೋ ದೇವರಿಗೋಸ್ಕರ ಹಾಡುಗಳನ್ನು ಹಾಡ್ತಿದ್ದೇನೆ, ಸೇವೆ ಮಾಡ್ತಿದ್ದೇನೆ, ಬೈಬಲ್ ಓದುತ್ತಿದ್ದೇನೆ, ಪ್ರಾರ್ಥಿಸ್ತಿದ್ದೇನೆ, ಕೆಲವೊಂದು ಒಳ್ಳೆ ಕೆಲಸ ಮಾಡ್ತಿದ್ದೇನೆ ಎಂದು ಸಮರ್ಥಿಸಿಕೊಳ್ಳುವಂಥವರು ಈ ದಿನ ಇರುವಂಥದ್ದು ಬಹಳ ವಿಷಾದಕರವಾದ ವಿಷಯವಾಗಿದೆ. ದೇವರು ಅಂಥವರ ಕುರಿತಾಗಿಯೇ ಹೇಳಿದ್ದಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವುದಿಲ್ಲವೆಂದು. ಅಕ್ರಮವನ್ನು ಮಾಡುವವರೇ ನನ್ನಿಂದ ತೊಲಗಿ ಹೋಗಿರಿ ಅಂದಾಗ, ಯೇಸುವೇ ನಿಮ್ಮ ನಾಮದಲ್ಲಿ ಪ್ರವಾದಿಸಿದೇವಲ್ಲವೇ? ನಾವು ದೆವ್ವಗಳನ್ನು ಹೊರದೋಡಿಸಿದೇವಲ್ಲವೇ? ವಾಕ್ಯ ಸಾರಿದೇವಲ್ಲವೇ? ಪ್ರಾರ್ಥಿಸಿದೇವಲ್ಲವೇ ಅಂದಾಗ, ನೀವು ಯಾರು ನನಗೆ ಗೊತ್ತಿಲ್ಲ. ಕಾರಣ, ನಮ್ಮ ಹೃದಯ ಸರಿಯಾಗಿಲ್ಲದಿರುವಾಗ ನಮ್ಮ ಕಂಠಧ್ವನಿ ಪರಲೋಕದಲ್ಲಿ ಕೇಳಿಸಲ್ಲ. ಪ್ರತಿದಿನ ದೇವರ ವಾಕ್ಯ ಕೇಳ್ತಿರುವ ನೀವು ಮೇಲಿಂದ ಮೇಲೆ ನಿಮ್ಮ ಹೃದಯ ದೇವರ ಮುಂದೆ ಸರಿಪಡಿಸಿಕೊಳ್ತಾ ಇದ್ದೀರಾ? ನೋಡಿ, ವಾಕ್ಯ ಹೇಳುತ್ತೆ, ನಿನ್ನ ಹೃದಯ ಸರಿಯಾಗಿಲ್ಲ. ಆದುದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೋ. ನಿನ್ನ ಮನಸ್ಸಿನ ಆಲೋಚನೆ ಕ್ಷಮಿಸುವನೋ ಏನೋ ಆತನನ್ನು ಬೇಡಿಕೋ. ನಿನ್ನ ಹೃದಯ ಸರಿಯಾಗಿಲ್ಲದೇ ಇರುವುದರಿಂದ ನೀನು ಮಾನಸಾಂತರ ಹೊಂದು ಪಶ್ಚಾತ್ತಾಪ ಪಡು. ನಿನ್ನ ತಪ್ಪುಗಳನ್ನು ಒಪ್ಪಿಕೋ, ಕರ್ತನಿಗೆ ಬೇಡಿಕೋ. ಎಷ್ಟು ಒಳ್ಳೆ ದೇವರು ನೋಡಿ. ಸರಿಯಾಗಿಲ್ಲ ಅಂದ್ರೆ ಈ ಲೋಕದಲ್ಲಿ ಯಾರೂ ಸರಿಯಾಗಿರೋದಿಲ್ಲ. ಯಾರೂ ದೇವರಿಗೆ ಕೆಲಸಕ್ಕೆ ಬರಲ್ಲ. ಯಾರೂ ದೇವರೊಂದಿಗೆ ಸಹವಾಸ ಮಾಡಲಾರರು, ದೇವರ ರಾಜ್ಯಕ್ಕೆ ವಾರಸುದಾರರಾಗಲಾರರು. ಹಾಗಾಗಿ ದೇವರೇ ನಮಗೆ ಒಂದು ದೊಡ್ಡ ಅವಕಾಶ ಕೊಡ್ತಿದ್ದಾರೆ. ಆದುದರಿಂದ ಮಾನಸಾಂತರ ಹೊಂದಬೇಕು. ನಮ್ಮ ತಪ್ಪನ್ನು ಗ್ರಹಿಸಿಕೊಂಡು ಪಶ್ಚಾತ್ತಾಪ ಪಡಬೇಕು. ಯೇಸು ಹೇಳ್ತಾರೆ, ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಿರಿ, ನಾನು ನನ್ನ ರಕ್ತದಿಂದ ನಿಮ್ಮನ್ನು ಶುದ್ಧೀಕರಿಸುತ್ತೇನೆ ಅನ್ನುತ್ತಾರೆ. ನಿಮ್ಮನ್ನು ಕ್ಷಮಿಸುತ್ತೇನೆ, ನಿಮ್ಮನ್ನು ಶುದ್ಧೀಕರಿಸುತ್ತೇನೆ, ನಿಮಗೆ ನೂತನ ಹೃದಯ, ನೂತನ ಸ್ವಭಾವ ಅನುಗ್ರಹಿಸ್ತೇನೆ. ನೀವು ಯಥಾರ್ಥವಾಗಿ ಜೀವಿಸಲು, ಪರಿಶುದ್ಧರಾಗಿ ಜೀವಿಸಲು, ಯೇಸುವಿನ ಹಾಗೆ ಜೀವಿಸಲು ಪರಿಶುದ್ಧಾತ್ಮನು ಆದರಣೆಕರ್ತನಾಗಿ ನಿಮಗೋಸ್ಕರ ಕೊಟ್ಟು ಸರ್ವ ಸತ್ಯದಲ್ಲಿ ನಡೆಸುವ ಹಾಗೆ ಅವಕಾಶ ಕೊಡ್ತೇನೆಂದು ಯೇಸು ಹೇಳ್ತಾರೆ. ಅದಕ್ಕಾಗಿಯೇ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡೋಣ, ಮಾನಸಾಂತರ ಹೊಂದೋಣ, ದೀಕ್ಷಾಸ್ನಾನ ತೆಗೆದುಕೊಂಡು ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಅಷ್ಟು ಮಾತ್ರವಲ್ಲ, ಆಯಾ ದಿನಕ್ಕೆ ತಕ್ಕಂತೆ ಈ ಲೋಕದ ಮಾಲಿನ್ಯವು ನಮಗೆ ಅಂಟಿಕೊಳ್ಳಲಾರದ ಹಾಗೆ ವಾಕ್ಯವೆಂಬ ಶುದ್ಧ ಜಲಸ್ನಾನದಿಂದ ನಮ್ಮನ್ನು ಶುದ್ಧಿ ಮಾಡಿಕೊಳ್ತಾ, ಪರಿಶುದ್ಧಾತ್ಮನು ಒಪ್ಪಿಸುವಂತಹ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು ಬಿಟ್ಟು ಬಿಡುತ್ತಾ ಶುದ್ಧ ಹೃದಯವನ್ನು ಕಾಪಾಡಿಕೊಳ್ಳೋಣ. ಹೃದಯದಲ್ಲಿ ಶುದ್ಧರಾಗಿರುವವರು ಧನ್ಯರು, ಅವರು ದೇವರನ್ನು ನೋಡುವರು. ದೇವರೊಂದಿಗೆ ಸಹವಾಸ ಮಾಡಬೇಕಾದರೂ, ದೇವರನ್ನು ನೋಡಬೇಕಾದರೂ, ಆತನ ರಾಜ್ಯದ ವಾರಸುದಾರರಾಗಬೇಕಾದರೂ, ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗಬೇಕಾದರೂ ನಾವು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು. ಹೃದಯವು ಎಲ್ಲದಕ್ಕಿಂತಲೂ ಮೋಸಕರವಾಗಿದೆ. ಅದೇ ಸಮಯದಲ್ಲಿ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಾಗ ನಮ್ಮ ಹೃದಯದೊಳಗಿಂದ ಜೀವಜಲದ ಧಾರೆಗಳು ಉಕ್ಕಿಕೊಂಡು ಬರುತ್ತವೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಳ್ಳಿರಿ. ಹೃದಯ ಎನ್ನುವಂಥದ್ದು ಮನುಷ್ಯನ ಕೇಂದ್ರವಾಗಿದೆ. ನಮ್ಮ ಆಲೋಚನೆಗಳು, ಯೋಚನೆಗಳು, ಊಹೆಗಳು ಜರುಗುವ ಸ್ಥಳ. ಅದು ಹೇಗಿರುತ್ತೆ, ಎಲ್ಲಿರುತ್ತೆ ಎಂದು ಹೇಳಲಿಕ್ಕಾಗಲ್ಲ. ಆದರೆ ಅದೊಂದು ಅವಯವವಾಗಿಲ್ಲ. ಆದರೆ ನಮ್ಮೆಲ್ಲರಿಗೆ ಗೊತ್ತು, ನಮಗೆ ಒಂದು ಹೃದಯ ಇದೆ ಎಂಬುದಾಗಿ. ನಮ್ಮ ಹೃದಯ ಸರಿಯಾಗಿಲ್ಲ, ನೊಂದುಕೊಂಡಿದೆ, ಸಂತೋಷವಾಗಿದೆ, ತೃಪ್ತಿಯಾಗಿದೆ, ಮನಶಾಂತಿಯುಳ್ಳವರಾಗಿದ್ದೇವೆಂದು ನಾವು ಹೇಳ್ತಾ ಇರುತ್ತೇವಲ್ಲವೇ? ಕ್ರಿಸ್ತನು ನಮ್ಮ ಹೃದಯಗಳೊಳಗೆ ನಿವಾಸಿಸುತ್ತಾ ನಮ್ಮ ಹೃದಯವನ್ನು ತನ್ನ ಆಲಯವಾಗಿ ಮಾಡಿಕೊಳ್ಳಲು ಆತನು ಆಶಿಸುತ್ತಿದ್ದಾನೆ. ಅದಕ್ಕೆ ಆತನು ನಮ್ಮ ಯೋಗ್ಯತೆಯನ್ನು, ಹಣವನ್ನು ಕೋರಿಕೊಳ್ತಾ ಇಲ್ಲ. ಆದರೆ ನನ್ನ ಮಗನೇ, ನಿನ್ನ ಹೃದಯ ನನಗೆ ಕೊಡು, ನಿನ್ನ ಹೃದಯ ನನಗೆ ಕೊಡು. ನೀನು ಹಾಳು ಮಾಡಿಕೊಂಡಿದ್ದಿ ನಿನ್ನ ಹೃದಯ.
ನಿನ್ನ ಹೃದಯದೊಳಗೆ ದುಷ್ಟನು ತೂರಿಕೊಂಡು ನಿನ್ನನ್ನು ನಾಶನಕ್ಕೆ ನಡೆಸುತ್ತಿದ್ದಾನೆ. ಯು ಒಬೇಮಿ, ನನ್ನ ಮಾತಿಗೆ ವಿಧೇಯನಾಗು, ಯಾಕೆಂದರೆ ನಮ್ಮ ಹೃದಯದೊಳಗೆ ಆತನು ತೂರಿಕೊಳ್ಳುವುದಿಲ್ಲ. ಕಳ್ಳನಂತೆ ದೋಚಿಕೊಳ್ಳುವಂತಹ ಸೈತಾನನಿಗೆ ನೀವು ನಿಮ್ಮ ಹೃದಯವನ್ನು ಕೊಡದೇ ಇದ್ರೂ ಕೂಡ ನಿಮ್ಮ ಅಂತರಂಗದೊಳಗೆ ಅವನು ತೂರಿಕೊಂಡು ಬರ್ತಾನೆ. ಆದರೆ ಯೇಸು ನಿಮ್ಮ ಹೃದಯದೊಳಗೆ ಬರಬೇಕಾದರೆ ನೀವು ಆತನನ್ನು ಆಹ್ವಾನಿಸಬೇಕು. ಯಾಕೆಂದರೆ ದೇವರು ನಮಗೆ ಸ್ವೇಚ್ಛೆ ಕೊಟ್ಟಿದ್ದಾರೆ. ಆ ಸ್ವೇಚ್ಛೆಯನ್ನು ಆತನು ತೆಗೆದು ಹಾಕೋದಾದರೆ ನಾವು ಬೊಂಬೆಗಳಾಗ್ತೇವೆ. ಅದಕ್ಕಾಗಿ ನೀವು ನನ್ನನ್ನು ಕೋರಿಕೊಳ್ಳುವುದಾದರೆ ನಾನು ನಿಮಗಾಗಿದ್ದೇನೆ. ನಾನು ನಿಮ್ಮನ್ನು ಕಾಪಾಡುವಾತನು, ರಕ್ಷಿಸುವಾತನು, ನಿಮಗಾಗಿ ಪ್ರಾಣ ಕೊಟ್ಟ ಆತನಾಗಿದ್ದೇನೆ ಎಂಬುದಾಗಿ ಆತನು ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಿದ್ದಾನಂತೆ. ಒಬ್ಬ ಮರ್ಯಾದಸ್ಥ ವ್ಯಕ್ತಿ ನಮ್ಮ ಮನೆಗೆ ಬಂದ್ರೆ ನೇರವಾಗಿ ಒಳಗಡೆ ತೂರಿಕೊಂಡು ಬರಲ್ವಲ್ಲ, ಬಾಗಿಲು ತಟ್ತಾನೆ. ನಾವು ಹೋಗಿ ಬಾಗಿಲು ತೆರೆದ್ರೆ ಆ ವ್ಯಕ್ತಿ ಒಳಗೆ ಬರ್ತಾನೆ. ನಮ್ಮ ಯೇಸು ಎಷ್ಟೋ ಉನ್ನತನಾಗಿದ್ದಾರೆ. ನಮ್ಮನ್ನು ತನ್ನ ಹಾಗೆಯೇ ಉಂಟು ಮಾಡಿಕೊಂಡಿದ್ದಾರೆ. ನಮ್ಮನ್ನು ಘನವೆಂದು ಪರಿಗಣಿಸಿ ನಮ್ಮನ್ನು ಪ್ರೀತಿಸುತ್ತಾ ಇದ್ದಾರೆ. ನಮ್ಮ ಹೃದಯವೆಂಬ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಿದ್ದಾರೆ. ಯಾವನಾದರೂ ಬಾಗಿಲು ತೆರೆಯುವುದಾದರೆ ನಾನು ಒಳಗಡೆ ಹೋಗಿ ಅವನೊಂದಿಗೆ ಸೇರಿ ಊಟ ಮಾಡುವೆನೋ, ಅವನೊಂದಿಗೆ ನೆಲೆಸುವೆನೋ ಅನ್ನುತ್ತಾರೆ. ಎಂತಹ ಅದ್ಭುತನಾದ ದೇವರು! ಆಕಾಶ ಮಹಾಕಾಶಗಳಲ್ಲಿರುವ ದೇವರು ನಮ್ಮ ಹೃದಯದೊಳಗಿದ್ದುಕೊಂಡು ನಮ್ಮ ಹೃದಯದೊಳಗೆ ಆತನ ಆನಂದದೊಂದಿಗೆ ಪರಿಶುದ್ಧರಾಗಿ ಆತನ ಸಾಕ್ಷಿಗಳಾಗಿ ನಾವು ಜೀವಿಸುವ ಹಾಗೆ ಆತನು ಈ ಲೋಕದಲ್ಲಿರುವವುಗಳನ್ನು ಜಯಿಸುವುದಕ್ಕಾಗಿ ನಮ್ಮೊಳಗಿರುವ ಕ್ರಿಸ್ತನು ಬಲ ಕೊಡುವಾತನಾಗಿದ್ದಾರೆ. ಅದಕ್ಕಾಗಿ ಯೇಸುವಿಗೆ ಪ್ರಥಮ ಸ್ಥಾನ ಕೊಡಿರಿ. ನಿಮ್ಮ ಹೃದಯವನ್ನು ಕಲ್ಮಶಗೊಳಿಸುವಂತಹ, ನಿಮ್ಮ ಹೃದಯದಲ್ಲಿ ಮನಸಾಕ್ಷಿ ದೋಷಾರೋಪಣೆ ಮಾಡುವಂತಹ ಪ್ರತಿ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡ್ತೀರಿ, ಕ್ಷಮಿಸಲ್ಪಡ್ತೀರಿ. ಯೇಸು ನಮ್ಮೊಂದಿಗೆ ಇರ್ತಾರೆ. ಸಂತೋಷ ಸಮಾಧಾನದೊಂದಿಗೆ ನಾವು ಅಭಿವೃದ್ಧಿ ಆಗ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಜನರು ಅನೇಕ ಸ್ಥಳದಿಂದ ಈ ವಾಕ್ಯ ಕೇಳ್ತಿದ್ದಾರೆ. ನಾನೇ ಬಹಳ ಭಕ್ತಿವಂತನೆಂದು ಯೋಚಿಸಿ ಹೃದಯ ಶುದ್ಧಿಯನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದೇನೆ ಎನ್ನುವವರ ಸಂಗಡ ನೀವು ಮಾತಾಡಿದ್ದೀರಿ. ನಮ್ಮ ಹೃದಯದೊಳಗೆ ಇರುವ ಪ್ರತಿಯೊಂದು ಕಲ್ಮಶವನ್ನು, ಗರ್ವವನ್ನು, ಅಸೂಯೆಯನ್ನು, ದ್ವೇಷವನ್ನು, ಲೋಕದಾಸೆಯನ್ನು, ಶರೀರದಾಸೆಯನ್ನು ಮೇಲಿಂದ ಮೇಲೆ ಕಂಡುಕೊಂಡು ಅವುಗಳಿಗಾಗಿ ಪಶ್ಚಾತ್ತಾಪ ಪಡಲು, ಒಪ್ಪಿಕೊಂಡು ಬಿಟ್ಟು ಬಿಡಲು ನಿಮ್ಮ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟು ಶುದ್ಧರಾಗುವ ಹಾಗೆ, ನಿಮ್ಮ ಸಾಕ್ಷಿಗಳಾಗಿ ಬದುಕುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕಲಿಸಿಕೊಡಿರಿ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು, ಪರಲೋಕ ರಾಜ್ಯವು ಅವರದೇ ಎಂದು ನೀವು ವಾಕ್ಯದಲ್ಲಿ ಹೇಳಿದಿರಲ್ಲವೇ? ನಾವೆಲ್ಲರೂ ನಿಮ್ಮನ್ನು ನೋಡಬೇಕೆಂದು, ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗಬೇಕೆಂದು, ಈ ಲೋಕದಲ್ಲಿ ಲೋಕ ಮಾಲಿನ್ಯ ನಮ್ಮನ್ನು ಅಂಟಿಕೊಳ್ಳದಂತೆ ಪರಿಶುದ್ಧರಾಗಿ ಬದುಕಬೇಕೆಂದು ಆಶಿಸುತ್ತಿರುವಾಗ ಪರಿಶುದ್ಧಾತ್ಮನನ್ನು ನಮ್ಮ ಮೇಲೆ ಸುರಿಯಮಾಡಿ ನಮ್ಮನ್ನು ಆಯಾ ದಿನಕ್ಕೆ ತಕ್ಕಂತೆ ಶುದ್ಧರನ್ನಾಗಿ ಮಾಡಿ ನಮ್ಮ ಹೃದಯ ನಿಮ್ಮೊಂದಿಗೆ ಸರಿಯಾಗಿರುವ ಹಾಗೆ, ನಿಮ್ಮ ವಾಕ್ಯಾನುಸಾರವಾಗಿ ಬದುಕಿ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿ, ತಪ್ಪದೆ ದೇವರು ನಮಗೆ ಉತ್ತರಿಸ್ತಾರೆ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳಿರಿ. ಹಾಗೂ ನೀವು ಜಯಿಸಲಾರದ ಪಾಪ ಯಾವುದಾದರೂ ನಿಮ್ಮ ಹೃದಯದೊಳಗೆ ಇರುವುದಾದರೆ, ರಹಸ್ಯವಾಗಿ ಬಚ್ಚಿಟ್ಕೊಂಡಿರುವ ಪಾಪ ಒಪ್ಪಿಕೊಂಡು ಬಿಟ್ಟುಬಿಡಲಿಕ್ಕಾಗದೇ ಇರುವುದಾದರೆ, ಆ ವಿಷಯಕ್ಕಾಗಿ ಪ್ರತ್ಯೇಕವಾಗಿ ದೇವರ ಸನ್ನಿಧಿಯಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸಿರಿ. ಆತನ ಸನ್ನಿಧಿಯಲ್ಲಿ ನಿಮ್ಮ ಹೃದಯವನ್ನು ಹೊಯ್ದುಕೊಳ್ಳಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಬೇಕಾದ್ರೆ ಆ ವಿಷಯ ನಮಗೂ ತಿಳಿಯಪಡಿಸಿರಿ. ಕಾನ್ಫಿಡೆನ್ಷಿಯಲ್ ಆಗಿ ಎಲ್ಲರಿಗೂ ಹೇಳದಂತೆ ವೈಯಕ್ತಿಕವಾಗಿ ಪ್ರಾರ್ಥಿಸ್ತೇವೆ. ಹಾಗೆ ಪ್ರಾರ್ಥಿಸಿ ನೀವು ಬಿಡುಗಡೆ ಹೊಂದುವವರೆಗೂ ನಿಮಗೋಸ್ಕರ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡಲು ನಾವು ಯಾವತ್ತೂ ಸಿದ್ಧವಾಗಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.